ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ಎಲ್ಲರೂ ಹೇಗಿದ್ದೀರಾ? ಹಾಯ್ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಇವತ್ತು ಗೋವಾಲಿ ಇದ್ದೀನಿ. ಗೋವಾ ಮಾರ್ನಿಂಗ್ ಇದು ಫುಲ್ ಬ್ಯೂಟಿಫುಲ್ ಆಗಿದೆ ಫೀಲು. ಸೊ ಈಗ ಎದ್ದು ಹೀಗೆ ರೆಡಿ ಆಗಿದ್ದೀನಿ. ಸದ್ಯಕ್ಕೆ ಒಂದು ರೇಂಜಿಗೆ ರೆಡಿ ಆಗಿದ್ದೀನಿ. ಸೊ ಇನ್ನು ಬಾಕಿ ಇದೆ ಸ್ವಲ್ಪ ರೆಡಿ ಆಗೋದು. ಕಂಪ್ಲೀಟ್ ರೆಡಿ ಆಗಿ ನಾವು ಎಲ್ಲಿ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ. ನೀವು ಕೂಡ ವೆಯ್ಟ್ ಮಾಡಿ ನೋಡ್ತಾ ಇರಿ. ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೋದನ್ನು ಮರಿಬೇಡಿ. ಲಾಸ್ಟು ನಾನು ಬ್ಯಾಂಗ್ಳೂರ್ ಟು ಗೋವಾ ಟ್ರಾವೆಲ್ ಮಾಡಿದ್ದು ವ್ಲಾಗ್ನ ನೋಡಿದ್ದೀರಾ. ಈಗ ನಾನು ಗೋವಾಲಿ ಎಲ್ಲೆಲ್ಲಿ ಹೋಗ್ತೀನಿ, ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ನೋಡ್ತೀರಾ. ಕಂಟಿನ್ಯೂ ಮಾಡಿ. ಬಾಯ್. ನಮ್ಮ ಬ್ರೋ ಬ್ರೇಕ್ಫಾಸ್ಟಿಗೆ ಆಮ್ಲೆಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ. ಯಾ ಬಿಸಿ ಇದೆ. ನೈಸ್. ಥ್ಯಾಂಕ್ ಯು ಫಾರ್ ದಿಸ್. ಸೊ ಗೈಸ್, ಇವಾಗ ಕಂಪ್ಲೀಟಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬೀಚಿಗೆ. ಯಾವ ಬೀಚಿಗೆ ಹೋಗ್ತಿದ್ದೀವಿ ಅಂತ ಅಲ್ಲೋದ್ಮೇಲೆ ಹೇಳ್ತೀನಿ. ಫುಲ್ಲು ಮಳೆ ಬರ್ತಿದೆ, ಬಿಸಿಲು ಇದೆ, ಎಲ್ಲನೂ ಇದೆ ಇಲ್ಲಿ. ವೆದರು ಡಿಫ್ರೆಂಟ್ ವೆದರ್. ಸೊ ನಾವು ಗಾಡಿ ತೊಗೊಂಡಿದ್ದೀವಿ. ನಾವಿಬ್ಬರು ಈಗ ಗಾಡೀಲಿ ಹೋಗಬೇಕು. ನಾನು ಗಾಡಿ ಓಡಿಸ್ಬೇಕು. ನಮ್ಮ ಬ್ರೋ ಡಬಲ್ಲೆಲ್ಲ ಓಡಿಸಲ್ಲ ಅಲ್ವಾ ಬ್ರೋ? ಅದಕ್ಕೆ ನಾನೇ ಓಡಿಸ್ಬೇಕು. ಸೊ ಬೀಚಿಗೆ ಹೋಗಿ ಸಿಗುವೆ. ಸೊ ಗೈಸ್, ನಮ್ಮದು ಲಂಚು, ಡೈರೆಕ್ಟ್ ಲಂಚು, ನೋ ಬ್ರೇಕ್ಫಾಸ್ಟ್. ನಮ್ಮ ಬ್ರೋ ಎಲ್ಲ ತಿಂತಾಯಿದ್ದಾರೆ, ಏನೇನೋ ತಿಂತಾಯಿದ್ದಾರೆ. ಎಲ್ಲ ತಿನ್ನಬೇಕು. ಇವರು ಎಲ್ಲ ತಿನ್ನಬೇಕಾ? ನೈಸ್. ಗೈಸ್, ಫೈನಲಿ ಬೀಚಿಗೆ ಬಂದ್ವಿ. ಈಗ ಆ ಬೀಚ್ ಹತ್ರ ಹೋಗಬೇಕು. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಗೈಸ್, ವಾವ್, ಸಕ್ಕತ್ತಾಗಿದೆ ಬೀಚು. ಹತ್ರ ಹೋಗೋಣ ಬನ್ನಿ. ಸಿ ಬೀಚ್ ಗೈಸ್. ಇವಾಗ ಇಲ್ಲಿ ಕಾಣ್ತಿದ್ರ ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೀನಿ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಮಾಡಿಸ್ಕೊಂಡ್ಮೇಲೆ ತೋರಿಸ್ತೀನಿ ಗೈಸ್. ಬೀಚ್ ಗೋವಾಗೆ ಬಂದು ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೀನಿ ಆಂಟಿ ಕೈಲಿ. ಕನ್ನಡದವ್ರು ಇವರು. ಹಾಯ್ ಮಾಡಿ. ಹಾಯ್. ಸೊ ಹೇರ್ ಸ್ಟೈಲ್ ಹಿಂಗೆ ಬರುತ್ತೆ ನೋಡುವ. ಬೀಚ್ ತಕ್ಕನಾಗೆ ರೆಡಿ ಆಗೋಣ ಅಂತ. ರೆಡಿ ಮಾಡಿಸ್ಕೊ. ಹೌದು. ಯಾ, ಸಿ ಮೈ ಹೇರ್ ಸ್ಟೈಲ್. ಹೇರ್ ಸ್ಟೈಲ್ ಎಲ್ಲ ಡಿಫ್ರೆಂಟ್ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ದೀನಿ ನಾನು. ಅಕ್ಕ, ನೀವು ಮಾಡಿಸ್ಕೊಡ್ರಿ. ಬೇಡ ನೋಡಿ, ಬೇಡ. ಅವರು ಗೋವಾಗೆ ಬಂದಿರೋದು ಒಂದು 12 ಸರಿ ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಅವರೆಲ್ಲ ಫೀಲ್ ಮಾಡಿಬಿಟ್ಟಿದ್ದಾರೆ. ನಂದು ಫಸ್ಟ್ ಟೈಮ್, ಅದಕ್ಕೋಸ್ಕರ ಹಿಂಗೆ. ಬ್ರೋ, ಯಾವ ಬೀಚ್ ಇದು? ಬೀಚ್ ಬಂದಿದ್ದೀವಿ ಇವಾಗ. ಸೊ ಇವಾಗ ವಿಡಿಯೋಸು, ಫೋಟೋಸು, ಎಂಜಾಯ್ಮೆಂಟ್ ಎಲ್ಲ ಮಾಡುವಂಥ ಟೈಮ್. ಚಲೋ ಗೈಸ್, ಒಳಗಡೆ ಹೋಗ್ತಾ ಇದ್ದೀನಿ ನಾನು. ಅಲ್ಲಿವರೆಗೂ ಹೋಗ್ತಾ ಮೊದಲೇ ನನಗೂ ಆಗಲ್ಲ. ನನಗೂ ಆಗ್ಬರಲ್ಲ. ಯಾಕೆ ಬೇಕು ಸುಮ್ಮನೆ ರಿಸ್ಕ್ ತಗೊಳ್ಳೋದು? ಸೊ ಬೇಡ, ಸಾಕಿಲ್ಲಿಲ್ಲ ಆಟ ಆಡ್ತೀನಿ. ಇವ್ರು ನೋಡಿ ಒಬ್ಬೊಬ್ಬರೇ ಓಡಾಡ್ತವ್ರೆ. ಬಿಟ್ಟು ಬಿಟ್ಟು ಹೋಗ್ತವ್ರೆ. ಒಬ್ಬರೇ ವೈಬ್ ಮಾಡ್ತವ್ರೆ ಪೀಸಾಗೆ. ಬೀಚ್ ಹತ್ರ ವೈಬ್ ಮಾಡೋಣ. ಪೀಸ್ ಆಗಿದೆ. ಬನ್ನಿ, ನೀವು ನಾವು ಮಾರ್ಚಿ ಬೀಚಲ್ಲಿ ಬಿಡೋಣ. ಇವಾಗ ಯಾರ್ಯಾರು ಧೈರ್ಯ ಇದೆಯಾ ಬನ್ನಿ, ಎಲ್ಲರೂ ಮಾರ್ಚಿ ಬೀಚಲ್ಲಿ ಬೀಳೋಣ ಅಂತ. ಬರ್ತೀರಾ? ಬೇಡ, ನೀವು ಹೋಗಿ ಆಯ್ತಾ. ಬಾಯ್. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ ಬೀಚ್ ಗಾಯ್ಸ್. ಅಮ್ಮ, ವಾವ್, ನೈಸ್ ಬೀಚ್.
ಐ ಆಮ್ ಸೋ 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 ಹ್ಯಾಪಿ. ಬರೋ ಸ್ಲಿಪ್ಪರ್ ಬಿಚ್ಚು ಅಂತ ಹೇಳ್ಬೇಕು ತಾನೆ. ಸ್ಲಿಪ್ಪರ್ನೇ ಹಾಕೊಂಡು ಓಡಾಡ್ತಾ ಇದ್ದೀನಿ ನಾನು. ಈಗ ಬರೀರಿ, ಇಲ್ಲ ಇನ್ನೂ ಹಿಂದೆ ಹೋಗಿ ಬರೀರಿ. ಸೊ ಗಾಯ್ಸ್, ಫೈನಲಿ ಈ 3 ಸಿಕ್ತು. ಈ 3ನ ತಗೊಂಡು ಹೋಗ್ತಾ ಇದ್ದೀನಿ. ಇದಿಷ್ಟೇ ಸಿಕ್ಕಿದ್ದು ಈ ಬೀಚಲ್ಲಿ. ನೋಡೋಣ ಬೇರೆ ಬೀಚಲ್ಲೆಲ್ಲ ಏನೇನು ಸಿಗುತ್ತೆ ಅಂತ. ಲೆಟ್ಸ್ ಸಿ. ಎಗ್ ಬ್ರೋ, ನೀವೇನು ತಿಂತಾ ಇದ್ದೀರಾ? ಬಾಟಲ್ ಅಡ್ಡ ಇದೆ. ನಾನು ತೋರಿಸ್ತಾ ಇದ್ದೀರಾ? ಮ್ಯಾಗಿ ತಿಂತಾ ಇದ್ದೀನಿ. ನಾನು ಎಗ್. ಇಷ್ಟು ದರಿದ್ರವಾಗಿ ಹೋಗಿದ್ದೀನಿ. ಇಷ್ಟು ಪರವಾಗಿಲ್ಲ, ದರಿದ್ರವಾಗಿ ಟ್ಯಾನ್ ಆಗಿಬಿಟ್ಟು. ಪರವಾಗಿಲ್ಲ, ಇಟ್ಸ್ ಓಕೆ, ನಡೆಯುತ್ತೆ. ಬ್ರೇಸ್ಲೆಟ್ಗಳನ್ನ ತಗೊಳ್ಳೋಣ ಅಂತ ಹೇಳ್ಕೊಂಡಿದ್ವಿ. ನಾನು ಇದನ್ನು ತೊಗೊಂಡಿದ್ದೀನಿ. ಗೋವಾ ನೋಡುವ ಏನೇನು ತೊಗೊತೀವಿ ಅಂತ. ಸೆಕೆಂಡ್ ಬೀಚ್ ಫಾರ್ ದಿಸ್ ತೋರಿಸ್ತೀನಿ. ನೋಡಿ, ಬೀಚ್ ಹತ್ರ ಹಿಂಗೆ ಕುತ್ಕೊಂಡು ಅಕ್ಕನ ಹತ್ರ ಬ್ರೇಸ್ಲೆಟ್ ತೊಗೊಂಡಿದ್ದೀವಿ. ನೋಡೋಣ ಏನೇನು ತೊಗೊತೀವಿ ಅಂತ. ಸೊ ಗಾಯ್ಸ್, ಈಗ ನೋಡಿ ಇದನ್ನು ತೊಗೊಂಡೆ. ಆ್ಯಂಡ್ ಇನ್ನು ಕೆಲವೊಂದೊಂದು ಏನೇನೋ ತೊಗೊಂಡೆ, ತೋರಿಸ್ತೀನಿ. ಲೈಟ್ಸ್. ಸೊ ಈಗ ಇದನ್ನು ತೊಗೊಂಡೆ. ಇನ್ನು ಆ್ಯಂಕಲ್ದು ಚೈನ್ ಎಲ್ಲ ತೊಗೊಂಡೆ, ಬ್ರೇಸ್ಲೆಟ್ ಎಲ್ಲ ತೊಗೊಂಡೆ. ಎಲ್ಲನೂ ತೋರಿಸ್ತೀನಿ. ಗೋವಾದಲ್ಲಿ ಏನೇನು ಶಾಪಿಂಗ್ ಮಾಡಿರ್ತೀನೋ ಅದೊಂದು ವ್ಲಾಗ್ ಮಾಡ್ತೀನಿ. ಸೊ ಈಗ ನಾವು ಇನ್ನೊಂದು ಬೀಚಿಗೆ ಬಂದ್ವಿ. ಆ ಬೀಚ್ ಮುಗಿಸ್ಕೊಂಡು, ಬ್ರೋ ಯಾವ ಬೀಚ್ ಹೇಳಿ ಇದನ್ನು? ನಾನು ಆರಂಬಲ್ ಬೀಚಿಗೆ ಬಂದಿದ್ದೀವಿ. ಆರಂಬಲ್ ಬೀಚಿಗೆ ಬಂದು ಫುಲ್ಲು ಶಾಪಿಂಗ್ ಆಗೋಯ್ತು ಇಲ್ಲಿ. ನೆಕ್ಸ್ಟ್ ಲೆವೆಲ್ ಆಗಿ ಗೋವಾ ಥರ ಇದ್ದಾಳೆ. ಇದನ್ನ ಹಾಕೊಂಡವಳೆ. ತೋರಿಸಿ ಬ್ರೋ ನನ್ನ ಕಂಪ್ಲೀಟ್ ಔಟ್ಫಿಟ್ ನೋಡಿ. ಸೊ ಗೈಸ್ ನೋಡಿ, ಈ ಬೀಚ್ ಹಿಂಗಿದೆ ಅಂತ. ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಆ ಬೀಚಲ್ಲಿ ಅಷ್ಟು ಜನ ಇರಲಿಲ್ಲ. ಸೊ ಹತ್ರ ಹೋಗಿ ನೋಡುವ. ಲೆಟ್ಸ್ ಗೋ. ಸಿ ಗೈಸ್, ಎಷ್ಟು ಕ್ರೇಜಿ ಆಗಿದೆ ಈ ಬೀಚು ಅಂತ. ವಾವ್, ಸಾಕಾದಾಗಿದೆ. ಸನ್ಸೆಟ್ಗೋಸ್ಕರ ವೆಯ್ಟಿಂಗು ನಾವು. ಸನ್ಸೆಟ್ ಮುಗಿಸ್ಕೊಂಡು, ಕ್ರೇಜಿ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ. ಸೊ ಸನ್ಸೆಟ್ನ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಬೇರೆ ಪ್ಲ್ಯಾನ್ ಮಾಡಬೇಕು. ಸದ್ಯಕ್ಕೆ ಇವಾಗ ಬೀಚಲ್ಲೇ ಇರಬೇಕು ಅನ್ನಿಸ್ತಾ ಇದೆ. ವೇಟಿಂಗ್ ಫಾರ್ ಸನ್ಸೆಟ್. ಸೊ ಬೀಚ್ ಖತಮ್ ಮಾಡಿ ಬಿಸಿ ಬಿಸಿ ಜೋಳ ತಿನ್ನೋಣ ಅಂತ ಮಾಡಿಸ್ತಾ ಇದ್ದೀವಿ ಇವಾಗ. ಸೊ ಗಾಯ್ಸ್, ಫೈನಲಿ ಇವಾಗ ರೂಮಿಗೆ ಬಂದ್ವಿ. ನೆಕ್ಸ್ಟು ಏನು ಮಾಡೋದು ಗೊತ್ತಿಲ್ಲ. ಸ್ವಲ್ಪ ಟೈರ್ಡಾಗಿ ಹೋಗ್ಬಿಟ್ಟಿದೆ. ಬೆಳಿಗ್ಗೆಯಿಂದನೂ ಆಚೆನೇ ಇದ್ದೀವಿ ಬೀಚ್ ಸುತ್ತಾಡಿಕೊಂಡು. ಸೊ ನೆಕ್ಸ್ಟು ನೋಡುವ, ರೆಡಿಯಾಗಿ ಆಚೆ ಎಲ್ಲಾದರೂ ಪಾರ್ಟಿಗೆ ಹೋಗೋಣ ಅಂತ ಅಂದ್ಕೊತಿದ್ದೀವಿ. ಐ ಡೋಂಟ್ ನೋ, ಕನ್ಫರ್ಮ್ ಇಲ್ಲ. ಬಟ್ ಸ್ಟಿಲ್ ಇವಾಗ ಒಂದು 1 ಅವರ್ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ಬೀಚ್ಗೆ ಹೋಗಿ ಫುಲ್ಲು ಮೈಯೆಲ್ಲ ಮಣ್ಣಾಗಿಬಿಟ್ಟಿದೆ. ಸೊ ಅದೆಲ್ಲ ಕಂಪ್ಲೀಟಾಗೆಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ನೀಟಾಗಿ ರೆಡಿಯಾಗಿ ಆಚೆ ಹೋಗೋಣ. ಸೊ 1 ಅವರ್ ಆದಮೇಲೆ ಮತ್ತೆ ಬೇರೆ ಥರ ಸಿಗ್ತೀನಿ, ನೋಡ್ತಾ ಇರಿ. ಸೊ ಈ ಮಿರರು ಸ್ವಲ್ಪ ವಾಟರ್ ಆಗಿದೆ. ಸೊ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಔಟ್ಫಿಟ್ ಹಿಂಗಿದೆ. ಸಿ, ನಾ ಹಿಂಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಪಾರ್ಟಿಗೆ. I'm going to night party. See guys, ಹೇಗಿದೆ ಅಂತ.
ಆ ಕಡೆ ಫುಲ್ಲು ಬೀಚು, ಈ ಕಡೆ ಫುಲ್ಲು ಪಾರ್ಟಿ. ಸೊ ನೋಡುವ ಹಿಂಗೆ ಏನೇನೆಲ್ಲ ಮಾಡ್ತೀವಿ ಅಂತ. ಬೀಚು ಸಕ್ಕದಾಗಿದೆ, ಕಾಣಿಸ್ತಾ ಇಲ್ಲ, ಆಮೇಲೆ ತೋರಿಸ್ತೀನಿ ಗೈಸ್. ಫಸ್ಟ್ ಅಲ್ಲೋಗಿ ಪಟ್ಟಿ ಮಾಡೋಣ, ಪಟ್ಟಿ. ಸಿ ಗೈಸ್, ಒಳಗಡೆ ಪಾರ್ಟಿ ಮುಗಿಸ್ಕೊಂಡು ಸೊ ಈಗ ಆಚೆ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಬೀಚ್ ಹತ್ರ ಸಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಹಾರ್ಟ್. ಸೊ ಅಲ್ಲಿ ಬೀಚ್ ಹತ್ರ ಹೋದಾಗ ತೋರಿಸ್ತೀನಿ ಗೈಸ್ ಹೆಂಗಿದೆ ಬೀಚು ನೈಟಲ್ಲಿ ಯಾವ ಥರ ಇರುತ್ತೆ ಅಂತ. ಗೈಸ್ ನೋಡಿ ಹತ್ರ ಹೆಂಗಿದೆ ಅಂತ, ಕತ್ಲೆಯಲ್ಲಿ ಬೀಚು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕ್ರೇಜಿ. ನಮ್ರು ನೋಡಿ ಒಬ್ಬರೇ ನಡ್ಕೊಂಡು ಹೋಗ್ತಾವ್ರೆ. ಫುಲ್ಲು ಏಂಜಲ್ ಥರ, ಮರ್ಮೇಡ್ ಥರ ಕಾಣಿಸ್ತಾ ಇದ್ದೀರಾ. ಹಂಗೆ ಹೋಗ್ಬಿಡಿ ನೀರೊಳಗಡೆ ಫುಲ್ಲು. ಎಸ್, ಲುಕಿಂಗ್ ಗಾರ್ಜಿಯಸ್ ಬ್ರೋ. ಸಕ್ಕದಾಗಿದೆ ಗೋವಾ. ವೆದರು ಎಲ್ಲ ಚೆನ್ನಾಗಿದೆ. ವಾಟರು, ವೆದರು, ಬೀಚು, ಕ್ರೇಜಿ ಗಾಯ್ಸ್. ಇವಾಗ ರೂಮ್ಗೆ ಬಂದ್ವಿ. ಸೊ ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ ಇವಾಗ. ಆಲ್ರೆಡಿ 4 o'clock. ಸೊ ಬಾಗ ಬೀಚಿಗೆ ಹೋಗಿ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಎಷ್ಟೊತ್ತಾಯಿತು, ಒಂದು 2-3 ಅವರು ಒಂದು ನ್ಯಾಪ್ ತಗೊಂಡು ಎದ್ದು ಸೌತ್ ಗೋವಾಗೆ ಹೋಗಬೇಕು. ಸೊ ಲೆಟ್ಸ್ ಸ್ಲೀಪ್ ನಾವ್. ಕಂಟಿನ್ಯೂ ಮಾಡ್ತೀನಿ ನಾಳೆ. ಸೊ ಗೈಸ್, ಗುಡ್ ಮಾರ್ನಿಂಗ್. ಈಗ ನಾರ್ತ್ ಗೋವಾಯಿಂದ ಸೌತ್ ಗೋವಾಗೆ ಹೊರಡ್ತಾ ಇದ್ದೀವಿ. ಇವಾಗ ಈ ರೂಮ್ನ ಚೆಕ್ಔಟ್ ಮಾಡುವಂಥ ಟೈಮ್ ಬಂತು. ಸೊ ಈಗ ಸಿಂಪಲಾಗಿ ಹಿಂಗೆ ರೆಡಿಯಾಗಿ ಅಲ್ಲಿ ರೀಚ್ ಆಗೋಷ್ಟರಲ್ಲಿ ಮತ್ತೆ ಟಯರ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಲೈಟಾಗಿ ರೆಡಿ ಆಗಿದ್ದೀವಿ. ಸೊ ಸೌತ್ ಗೋವಾಗೆ ಹೋಗಿ ಆಮೇಲೆ ಅಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಗೋ ಗೈಸ್. ಸೊ ಗೈಸ್, ಇವಾಗ ನಾರ್ತ್ ಗೋವಾಯಿಂದ ಸೌತ್ ಗೋವಾಗೆ ಬಂದು ಇಲ್ಲಿ ಈ ರೂಮ್ನ ಬುಕ್ ಮಾಡ್ಕೊಂಡಿದ್ದೀವಿ. ರೂಮು ಇದೊಂದು ಬೆಡ್ಡು, 2 ರೂಮ್ ಬುಕ್ ಮಾಡ್ಕೊಂಡಿದ್ದೀವಿ ನಾವು. ಫುಲ್ ಕಂಪ್ಲೀಟಾಗಿ ಮಿರರ್, ಇಲ್ಲಿ ಬಾಲ್ಕನಿ ಇದೆ. ಈ ಕಡೆ ಆಚೆ ಈ ಥರ ಇದೆ ನೋಡಿ, ಫುಲ್ಲು ಹಿಂಗಿದೆ. ಸೊ ಇಲ್ಲಿ ಕೂಡ ಹಿಂಗಿದೆ. ಆಚೆ ಎಲ್ಲ ಅಲ್ಲಿ ಕಿಚನ್ ಎಲ್ಲ ಇದೆ ಆ ಕಡೆ. ಸೊ ದಿಸ್ ಇಸ್ ಮೈ ಸೌತ್ ಗೋವಾಲಿ ನಾವು ಬುಕ್ ಮಾಡಿರೋ ರೂಮು. ಓಕೆ, ಈಗ ರೆಡಿ ಆಗಿ ಆಚೆ ಹೋಗುವಂಥ ಟೈಮ್ ಇದೆ. ಆಚೆ ಎಲ್ಲಿ ಹೋಗೋದು ಅಂತ ಗೊತ್ತಾಗುತ್ತೆ ಹೋಗ್ತಾ. ಲೆಟ್ಸ್ ಗೋ. ಗೈಸ್ ನೋಡಿ, ಇವರು ಮೆಡಿಕಲ್ಗೆ ಬರೋದಕ್ಕೆ ಪಾಪ ಈ ಹುಡುಗನ ಹತ್ರ ಡ್ರಾಪ್ ತರಿಸ್ಕೊಂಡು ಛತ್ರಿ ಇಸ್ಕೊಂಡು ನನ್ನ ಮಕ್ಕಳ ಥರ ಓದಿಕಾಕಿದ್ದಾರೆ ನೋಡಿ. ಹಿಂಗೆ ಮತ್ತೆ ವಾಪಸ್ ಬೇರೆ ಡ್ರಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಪಾಪ ಹುಡುಗ. ಮಾಡಿಬಿಟ್ಟು क्या है आपका नाम बोलो? ರಿಹಾನ್ ನಮಗೆ ಹೆಲ್ಪ್ ಮಾಡಿದ್ದಾನೆ. ಸೇ ಹಾಯ್ ರಿಹಾನ್. ಹಾಯ್ ಕರೋ. किधर है? थैंक यू सो मच. आप किधर जाएगा ब्रो? ಕೊಡಿ ಸಾಕು. ठीक है जाओ. ಥ್ಯಾಂಕ್ ಯು, ಬಾಯ್. ನೋಡಿ ಹಿಂಗೆಲ್ಲ ಸಾಹಸ ಮಾಡ್ತೀವಿ ನಾವು. ಇದೆಲ್ಲ ಮಾಡಬೇಕು ಎಲ್ಲ ಕಡೆನೂ.
ಚೆನ್ನಾಗಿರುತ್ತೆ. ಗೈಸ್ ಫುಲ್ಲು ಮಳೆ. ಇಲ್ಲಿ ಸೂಪರ್ ಮಾರ್ಕೆಟಿಗೆ ಬಂದಿದ್ವಿ, ಫುಲ್ ಮಳೆ ಬರ್ತಾಯಿದೆ. ವಾಪಸ್ ಹೋಗೋದಕ್ಕೂ ಆಗ್ತಾಯಿಲ್ಲ, ನಿಂತ್ಕೊಂಡೇ ಬಂದಿದ್ದೀವಿ ನಾವು. ಸೊ ನಮ್ಮ ರೂಮು ಆ ಕಡೆ ಅಷ್ಟು ದೂರ ಹೋಗಬೇಕು. ಮಳೆ ನೋಡಿ ಎಷ್ಟು ಬರ್ತಾಯಿದೆ. ನಾವು ಬಂದಿದ್ದೀವಿ ಅಂತಲೇ ಮಳೆ ಬರ್ತಾಯಿದೆ. ನಾವು ಬಂದಾಗಿಂದನೂ 3 ಡೇಸಿಂದನೂ ಫುಲ್ಲು ಮಳೆ. ಏನು ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್. ಸೊ ಗೈಸ್ ಇವಾಗ ರೆಡಿ ಆಗಿದ್ದಾಯಿತು. ಈಗ ಬೀಚಿಗೆ ಹೊರಡ್ತಾ ಇದ್ದೀವಿ. ಎಸ್ಟರ್ಡೇ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ನಾವು ಬೀಚಿಗೆ ಹೋಗೋಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ರೆಡಿ ಆಗಿಬಿಟ್ಟು ಕೊನೆಗೆ ಕ್ಯಾನ್ಸಲ್ ಆಯಿತು. ಸೊ ಅದರಿಂದ ಹಂಗೆ ಸುಮ್ಮನೆ ರೂಮಲ್ಲೇ ನಾರ್ಮಲಾಗಿ ಚಿಲ್ ಮಾಡಿದ್ವಿ. ಸೊ ಈಗ ಮಾರ್ನಿಂಗು ನಾವು ಯಾವ್ಯಾವುದು ಪ್ಲೇಸೆಲ್ಲ ಕವರ್ ಮಾಡಬೇಕು ಅದನ್ನೆಲ್ಲ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಲೆಟ್ಸ್ ಗೋ. ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ನನ್ನ ಔಟ್ಫಿಟ್ಟು ಹೆಂಗಿದೆ ಅಂತ ನೋಡ್ಕೊಂಡು ಬನ್ನಿ. ಸಿ ದಿಸ್ ಇಸ್ ಮೈ ಔಟ್ಫಿಟ್. ಸೊ ಬ್ಲೂ ಫುಲ್ಲು ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ಔಟ್ಫಿಟ್ ಲಿಂಕ್ ಬೇಕು ಅಂತಂದರೂ ಕೂಡ ಕಮೆಂಟ್ ಮಾಡಿ. ಸೊ ಓಕೆ, ಲೆಟ್ಸ್ ಗೋ ನಾವ್. ಗಾಯ್ಸ್ ನಾನಿವಾಗ ಎಲ್ಲಿ ಬಂದಿದ್ದೀನಿ ಅಂತಂದರೆ ಕಬೋಡಿ ರಾಮಾಗೆ ಬಂದಿದ್ದೀನಿ. ಕಬೋಡಿ ರಾಮಾಗೆ ಹೆಂಗಿದೆ ಅಂದರೆ ಕ್ರೇಜಿಯಾಗಿದೆ. ಸಿ ಗೈಸ್, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ವಾವ್, ನನಗಂತೂ ಇಲ್ಲಿ ಕೆಳಗಡೆ ಹೋಗ್ಬೇಕಂತ ಅನ್ನಿಸ್ತಾ ಇದೆ, ಬಟ್ ಸ್ಟಿಲ್ ಆಗಲ್ಲ ಹೋಗೋಕ್ಕೆ. ಬ್ಯೂಟಿಫುಲ್ ಆಗಿದೆ. ವಾವ್, ಸಿ ನೆಕ್ಸ್ಟ್ ಲೆವೆಲ್ಲಾಗಿದೆ ಅಲ್ವಾ. ನನಗೆ ಅಲ್ಲಿ ನೋಡಿ ಇಲ್ಲಿ ಹೋಗ್ಬೇಕನ್ನಿಸ್ತಾ ಇದೆ. ಇಲ್ಲಿ ಹೋಗಿ ಮಧ್ಯದಲ್ಲಿ ಕುತ್ಕೊಂಡು ಫೋಟೋಸ್ ತೊಗೊಂಡ್ರೆ ಹೆಂಗಿರುತ್ತೆ ಅಲ್ವಾ ಗಾಯ್ಸ್. ವಾವ್, ಇಟ್ಸ್ ನೆಕ್ಸ್ಟ್ ಲೆವೆಲ್. ಕಬೋಡಿ ರಾಮ ಬೀಚ್ ಹೆಂಗಿದೆ ನೋಡಿ ಗಾಯ್ಸ್, ಕ್ರೇಜಿ ಆಗಿದೆ ಅಲ್ಲ, ನೆಕ್ಸ್ಟ್ ಲೆವೆಲ್. ವಾವ್ ಗಾಯ್ಸ್, ಇಲ್ಲಿಂದ ಹೋಗೋದಕ್ಕೆ ನನಗೆ ಮನಸ್ಸೇ ಬರ್ತಲ್ಲ. ನೆಕ್ಸ್ಟ್ ಲೆವೆಲ್ ಆಗಿದೆ ಪ್ಲೇಸ್. ಇಲ್ಲೇ ಇದ್ಬಿಡೋಣ ಅಂತ. ಸಿ ಗಾಯ್ಸ್, ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದರೆ ವಾವ್ ವಾವ್. ಜಾಸ್ತಿ ಬಿಸಿಲೆಲ್ಲ ಇದೆ, ಕ್ರೇಜಿಯಾಗಿದೆ. ಸಿ ಗಾಯ್ಸ್ ಹೇಗಿದೆ ಇಲ್ಲಿ ಅಂತ. ವ್ಲಾಗ್ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಬನ್ನಿ, ಒಂದು ಹಿಡನ್ ಪ್ಲೇಸ್ ತೋರಿಸ್ತೀನಿ. ಲೆಟ್ಸ್ ಗೋ. ಮಜಾ ಬರುತ್ತೆ ಇವಾಗ. ಇಲ್ಲಿ ವಾಟರ್ ಫಾಲ್ಸ್ ಇದೆ. ಪರ್ ಪರ್ಸನ್ 50 ರೂಪೀಸ್ ಎಂಟ್ರಿ. ಸೊ ಬಟರ್ಫ್ಲೈ ಬೀಚಿಗೆ ಹೋಗೋ ದಾರಿಲೇ ಇದು ಸಿಗೋದು. ಲೊಕೇಶನ್ ಬಟರ್ಫ್ಲೈ ಬೀಚ್ ಮಧ್ಯ ಇದೆ. ಸಿ ಬನ್ನಿ ಒಂದ್ಸರಿ, ಸಾಕಾಗಿದೆ. ಸಿ ನೋಡಿ, ಕ್ರೇಜಿ ರೋಡ್. ಎಷ್ಟು ಡಿಫಿಕಲ್ಟ್ ಆಗಿದೆ ರೋಡು ನೋಡಿ. ಹಾಂ, ಕಾಡು ಜನಗಳು ಇರ್ತಾರೆ. ಸಿ ಫುಲ್ಲು ಕಾಡು ಜನಗಳು ಇರ್ತಾರಂತೆ. ಕಾಡು ಜನ ನೀವು ತಾನೇ? ಕಾಡು ಜನ ಜೊತೆನೆ ಹೋಗ್ತಾ ಇದ್ದೀವಿ. ಇವರೇ ಕಾಡು ಜನ. ಸೊ ಸಕ್ಕತ್ತಾಗಿದೆ. ಸ್ವಲ್ಪ ರೋಡ್ ಡಿಫಿಕಲ್ಟ್ ಆಗಿದೆ ಅಷ್ಟೇ. ಆರಾಮ್ ಬ್ರೋ. ನಿಧಾನ ಬೀಳ್ತಾ ಇದ್ರಿ ಇವಾಗ ನೀವು. ಓಕೆ, ಇಲ್ಲಿ ಕೇರ್ಫುಲ್ಲಾಗಿ ಹೋಗಬೇಕು. ಸೊ ಕೆಳಗಡೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗೈಸ್. ಜಸ್ಟ್ ವ್ಯೂ ಪಾಯಿಂಟ್ ಇದು. ಕ್ರೇಜಿ ಆಗಿದೆ. ವ್ಯೂ ಪಾಯಿಂಟ್ ಅಷ್ಟೇ ನೋಡೋದಕ್ಕೆ ಸಾಧ್ಯ, ಕೆಳಗಡೆ ಎಲ್ಲ ಹೋಗೋದಕ್ಕಾಗಲ್ಲ. ಸೊ ಸಿ ಹೆಂಗಿದೆ ಈ ರೋಡು ಅಂತ. ಯಪ್ಪ, ಈಗ ವಾಪಸ್ಸು ಹಿಂಗೆ ಹೋಗಿ ಆ ಕಡೆ ಒಂದು ರೋಡ್ ಇದೆ, ಆ ರೋಡಲ್ಲಿ ಕೆಳಗಡೆ ಹೋಗೋದಕ್ಕೆ ಸಾಧ್ಯ. ಲೆಟ್ಸ್ ಗೋ. ಸುಸ್ತಾಗೋಯ್ತು ಗೈಸ್. ಫುಲ್ ಟ್ರಕ್ಕಿಂಗ್ ಮಾಡ್ತಾಯಿದ್ದೀವಿ. ಗೋವಾಗೆ ಬಂದು ಟ್ರಕ್ಕಿಂಗ್ ಮಾಡ್ತಾಯಿದ್ದೀವಿ ಗೈಸ್. ನಮ್ಮ ಬ್ರೋ ಇನ್ನೂ ಬಂದಿಲ್ಲ. ನಾನು ಆಲ್ರೆಡಿ ಹತ್ಕೊಂಡು ಬಂದ್ಬಿಟ್ಟೆ. ಫುಲ್ ಸುಸ್ತಾಗ್ತಾಯಿದೆ. ಅವ್ರಿಗೆ ವೇಟಿಂಗ್. ಬ್ರೋ, ವೇರ್ ಆರ್ ಯು ಬ್ರೋ?
ಅಂದ್ರೆ ನಡೀರಿ ಹೋಗೋಣ. ವಾವ್, ಸಿ ಕ್ರೇಜಿ, ನೈಸ್. ನೋಡಿ, ಪ್ರೆಗ್ನೆಂಟ್ ಲೇಡಿ ಆಗ್ಬಿಟ್ಟವ್ರೆ ಬಿಸಿಲು ಅಂತ. ಈ ಥರನೂ ಟ್ಯಾಲೆಂಟ್ ಇರುತ್ತೆ ಅಂತ ಗೊತ್ತಿರಲಿಲ್ಲ ಗೈಸ್. ಬಿಸಿಲು ಸತ್ತಾಗ್ಬಿಡ್ತಾ ಇದೀನಿ ಅದಕ್ಕೆ. ಸೂಪರ್, ನೈಸ್ ನೈಸ್ ಪ್ಲ್ಯಾನ್ ಬ್ರೋ. ಗೈಸ್ ನೋಡಿ ಹೆಂಗಿದೆ ಫುಲ್ಲು. ಈಗ ಅಲ್ಲಿವರೆಗೂ ಹೋಗ್ಬೇಕೀಗ. ಪೂರ ದೇಖೋ ಕಿಸ್ಸಾ ಹೈ ಬ್ರೇ. ಗಾಯ್ಸ್ ಐ ಆಮ್ ಸೋ ಎಕ್ಸೈಟೆಡ್. ಬಾಬಾ ಕ್ರೇಜಿ ಆಗಿದೆ ನೋಡಿ. ವಾವ್, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಐ ಆಮ್ ಸೋ ಹ್ಯಾಪಿ. ಕ್ರೇಜಿ ಅಲ್ಲ. ಇಲ್ಲಿ ಮಿಸ್ ಮಾಡಬೇಡಿ ಗಾಯ್ಸ್. ಬಟರ್ಫ್ಲೈ ಬೀಚ್ ಮಧ್ಯ ಇದೆ, ಸೊ ಡೋಂಟ್ ಮಿಸ್ ಇಟ್. ವಾವ್, ಸೂಪರ್. ಈಗ ಹತ್ರ ಹೋಗ್ತಾ ಇದ್ದೀನಿ ನಾನು ಇವಾಗ. ಕ್ರೇಜಿ ಆಗಿದೆ. ವಾವ್, ಏನು ಸಾಕಾಗಿದೆ ಅಲ್ಲ. ಬಾಬಾ, ನೆಕ್ಸ್ಟ್ ಲೆವೆಲ್ ಫುಲ್ಲು. ಕ್ರೇಜಿ. ಇಲ್ಲಿ ಬಂದು ಜೀರಾ ರೈಸ್ ತಿಂತಾ ಇದೀವಿ. ಬೀಚ್ ಹತ್ರ ಎದುರುಗಡೆ ಜೀರಾ ರೈಸ್. ಸಿ ಇಲ್ಲಿ ಫಾಲ್ಸ್ ಇದೆ. ಇಲ್ಲಿಂದ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಗೊತ್ತಿಲ್ಲ. ಸಿ ಬೀಚ್ ಕನೆಕ್ಟ್ ಆಗುತ್ತೆ. ನೈಸ್ ಫಾಲ್ಸ್. ಗೈಸ್ ಇವಾಗ ಹೋಗ್ತಾ ಇದ್ದೀನಿ ನಾನು ಅಲ್ಲಿಗೆ. ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ. ಮಣ್ಣು ಎಷ್ಟು ಸಕ್ಕತ್ತಾಗಿದೆ ಫುಲ್ಲು. ನೈಸ್ ಯಾ. ಫುಲ್ ಹಿಂಗಿದೆ ನೋಡಿ. ಇಲ್ಲೊಂದು ಕೆಫೆ ಇದೆ, ಅಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿ ಇವಾಗ ಫುಲ್ಲು ಎಕ್ಸ್ಪ್ಲೋರ್. ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿದೆ ಯಪ್ಪ. ಅಲ್ಲಿ ಫೋಟೋ ತೊಗೊಳಕ್ಕೆ ಅಂತ ಹೋದೆ. ನೆಕ್ಸ್ಟ್ ಲೆವೆಲ್ಲು ಯಮ್ಮ. ಫೋಟೋ ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ, ಇನ್ಸ್ಟಾಲಿ ಗೊತ್ತಾಗುತ್ತೆ. ಓ ಮೈ ಗಾಡ್, ಕ್ರೇಜಿ ಗೈಸ್, ಕ್ರೇಜಿ. ನೆಕ್ಸ್ಟ್ ಲೆವೆಲ್. ಐ ಆಮ್ ಸೋ ಹ್ಯಾಪಿ. Come. Oh, shit. ಈಗ ಜಾಸ್ತಿ ಬರ್ತದೆ ನೋಡಿ. ಏನು ಸಖತ್ತ ಬರ್ತದೆ. ಬಂತ. ವಾವ್. Just like a wow. ಅಮ್ಮ ಎಷ್ಟು ಫಾಸ್ಟ್ ಬರ್ತದೆ ಗೈಸ್. ನನಗಂತೂ ಏನೂ ಕಾಣಿಸ್ತಾನೆ ಇಲ್ಲ ಈ ಬಿಸಿಲಿಗೆ. ಸಿಕ್ಕಾಪಟ್ಟೆ ಕ್ರೇಜಿ ಆಗಿದೆ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಡೋಂಟ್ ಮಿಸ್ ಬಟರ್ಫ್ಲೈ ಬೀಚ್. ಬೇರೆ ಮಾತ್ರಿ. ಸೊ ಇವಾಗ ಅಲ್ಲಿ ಫಾಲ್ಸ್ ಹತ್ರ ಸ್ವಲ್ಪ ಹೋಗಿ ಫೋಟೋಸ್ ತೊಗೊಂಡು ಅದೊಂದು ಸ್ವಲ್ಪ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಅಲ್ಲಿ ಫಾಲ್ಸಿಗೆ ಹೋಗೋದಕ್ಕೆ ಅಲ್ಲಿದೆ ಫಾಲ್ಸು. ಸೊ ಅಲ್ಲಿಗೆ ಹೋಗೋಕ್ಕೆ ಇಲ್ಲಿ ಕಲ್ಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಕೇರ್ಫುಲ್ಲಾಗಿ ಹೋಗಬೇಕು. ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. ಗಾಯ್ಸ್ ನೋಡಿ ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ. ಫುಲ್ ಅಲ್ಲಿ ಮೇಲ್ವರೆಗೂ ಹೋಗ್ಬೇಕು. ಅದು ಹೆಂಗೆ ಬರ್ತೀವೋ ಗೊತ್ತಿಲ್ಲ. ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಗೈಸ್. ಫೈನಲಿ ಕೆಳಗಡೆಯಿಂದ ಮೇಲ್ಗಡೆ ಬಂದ್ವಿ.
ಎಷ್ಟು ಸುಸ್ತಾಗಿ ಬೇವರೆಲ್ಲ ಕಿತ್ಕೊಂಡು ಇವ್ರು ನೋಡಿ ನೀರು ಕುಡಿತಾ ಇದ್ದಾರೆ. ಫುಲ್ ಸುಸ್ತು, ನೆಕ್ಸ್ಟ್ ಲೆವೆಲ್. ರೆಸ್ಟ್ ಬೇಕು, ರೂಮ್ಗೆ ಹೋಗಿ ಮಲ್ಕೊಂಬಿಡೋಣ ಅನಿಸ್ತೆ. ಲೆವೆಲ್ ಕ್ರೇಜಿಯಾಗಿತ್ತು ಎಕ್ಸ್ಪೀರಿಯನ್ಸ್, ಕ್ರೇಜಿಯಾಗಿತ್ತು. ಬಟ್ ಇಳಿಬೇಕಾದ್ರೆ ಜೋಶಲ್ಲಿ ಹೋದ್ವಿ, ಹತ್ತಬೇಕಾದ್ರೆ ಎನರ್ಜಿ ಸ್ವಲ್ಪ ವೀಕ್ ಆಯಿತು. ಅಲ್ಲಿ ತಿಂದಿದ್ದೆಲ್ಲ ಹತ್ಕೊಂಡೆ ಫುಲ್ ಖಾಲಿ ಆಗೋಯ್ತು. ಸೊ ಈಗ ವಾಟ್ ನೆಕ್ಸ್ಟ್ ಬ್ರೋ? ಕಾಣಿಸು. ಕೋಲ್ವಾ ಬೀಚ್ ಹೋಗ್ತಾ ಇದೀವಿ. ಖಯಾಕಿಂಗ್ ಮಾಡೋಣ ಅಂತ ಇವಾಗಲೇ ಆಗೋಗ್ಬಿಟ್ಟಿದ್ದೀವಿ. ನೋಡೋಣ ಅಲ್ಲೋಗಿ ಕಂಟಿನ್ಯೂ ಮಾಡ್ತೀವಿ. ಎಕ್ಸ್ಪೀರಿಯನ್ಸಿಂಗ್ ನ್ಯೂ ಥಿಂಗ್ಸ್. ಸೊ ಗೈಸ್ ಬನ್ನಿ, ನೀವು ಬಂದಾಗ ಈ ಥರ ಎಲ್ಲ ಎಕ್ಸ್ಪ್ಲೋರ್ ಮಾಡಿ, ತುಂಬ ಚೆನ್ನಾಗಿದೆ. ಹೌದು, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇಟ್ಸ್ ಓಕೆ, ಎಂಜಾಯ್ ದ ಮೂಮೆಂಟ್. ಬಾಯ್. ಸೊ ಗೈಸ್, ಇವಾಗ ಮನೆಗೆ ರೂಮಿಗೆ ಬಂದ್ವಿ. ಬಿಕಾಸ್ ಕೈಕ್ಲಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಹೋಗಿದ್ವಿ, ಫುಲ್ಲು ಕ್ಲೋಸ್ ಆಗಿತ್ತು. ಆ್ಯಂಡ್ ಬೇರೆ ಎಲ್ಲ ಹಂಗೆ ಆನ್ ದ ವೇ ಬರ್ತಾ ಕೆಲವು ನನ್ನ ಪ್ಲೇಸಿಗೆ ಹೋದ್ವಿ. ಬಟ್ ಸ್ಟಿಲ್ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಸೊ ಅದಕ್ಕೆ ತೋರ್ಸೋದಕ್ಕಾಗಲಿಲ್ಲ. ಸೊ ಈಗ ಎಲ್ಲ ಮುಗಿಸ್ಕೊಂಡು ಜಸ್ಟ್ ರೂಮಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ 7 o'clock ಆಗಿದೆ. ಸೊ ಈಗ ಸ್ವಲ್ಪ ಒಂದು ಪವರ್ ನ್ಯಾಪ್ ತಗೊಂಡು ಆಮೇಲೆ ಏನು ಮಾಡೋಣ, ರೆಡಿಯಾಗಿ ಏನು ಮಾಡೋಣ ಅಂತ ನೋಡ್ತೀನಿ. ಸೊ ಗೈಸ್, ಇವಾಗ ನಿದ್ದೆ ಮಾಡಿದೆ. ಸೊ ನಿದ್ದೆ ಮಾಡಿಬಿಟ್ಟು ಬೆಳಿಗ್ಗೆ ವಾಪಸ್ ಬ್ಯಾಂಗ್ಳೂರಿಗೆ ಹೋಗೋದು. ಸೊ ಇವಾಗ ಗೋವಾದಲ್ಲೆಲ್ಲ ಏನೇನೆಲ್ಲ ಎಲ್ಲೆಲ್ಲಿ ಹೋಗಿದ್ವಿ, ಎಲ್ಲೆಲ್ಲಿ ಸುತ್ತಾಡಿದ್ವಿ ಅನ್ನೋ ವ್ಲಾಗ್ ಇದಾಗಿತ್ತು. ಈ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟು ಗೋವಾ ಟು ಬ್ಯಾಂಗ್ಳೂರು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನಗೋಸ್ಕರ ಸಪೋರ್ಟ್ ಮಾಡ್ತಾರೆ. ಬಾಯ್. ಬೇಕು ಈಗ ನಾನು ಬಾಯ್ ಹೇಳೋ ಟೈಮಲ್ಲಿ ಗಾಯ್ಸ್ ಅಂತ ಬರ್ತಾರೆ ಇವರು. ಎಲ್ಲ ಟೈಮಲ್ಲೂ ಹಿಂಗೆ ಇವರು, ಏನು ಮಾಡೋಕ್ಕಾಗಲ್ಲ. ಓಕೆ ಗಾಯ್ಸ್, ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.